ವಿಜಯಾನಂದ ಕಾಶಪ್ಪನವರಿಗೆ ಕೈತಪ್ಪಿದ ಸಚಿವ ಸ್ಥಾನ. ಲೋಕಭವನದ ಬಳಿ ಕಾಶಪ್ಪನವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ಕೈತಪ್ಪಿ ಹೋಗಿದೆ. ಲೋಕಭವನದ ಬಳಿ ಕಾಶಪ್ಪನವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಜಯಾನಂದ ಕಾಶಪ್ಪನವರನ್ನ ಮಂತ್ರಿ ಮಾಡ್ತಾರೆ ಅಂತೇಳಿ ಅವರ ಅಭಿಮಾನಿಗಳು ಅಂದ್ಕೊಂಡಿದ್ರು. ಆದ್ರೆ ಅದು ಸಾಧ್ಯ ಆಗಿಲ್ಲ. ಇಲ್ಲಿವರೆಗೂ ಪಾಲ್ ಬಂದಿಲ್ಲ ವಿಜಯಾನಂದ ಕಾಶಪ್ಪನವರಿಗೆ. ವಿಜಯಾನಂದ ಕಾಶಪ್ಪನವರು ಕೂಡ ಹೇಳ್ತಾ ಇದ್ರು, ನನ್ನನ್ನ ಈ ಬಾರಿ ಪರಿಗಣಿಸುತ್ತಾರೆ ಅನ್ನುವಂಥ ಭರವಸೆ ನನಗಿದೆ. ನಾನು ಕೂಡ ಆಕಾಂಕ್ಷಿ. ಹೈಕಮಾಂಡ್ ನನ್ನ ಮೇಲೆ ವಿಶ್ವಾಸ ಇಟ್ಟಿದೆ. ನಾನು ಮಂತ್ರಿ ಆಗ್ತೀನಿ. ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಇರೋದನ್ನು ಹೇಳ್ತಾ ಇದ್ರು. ಆದ್ರೆ ಅವರಿಗೆ ಇನ್ನೂ ಕಾಲ್ ಬರದೇ ಇರುವಂತಹ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರಿಗೆ ವಿಚಾರ ತಲುಪಿದೆ. ಈ ಕಾರಣದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಲೋಕಭವನದ ಬಳಿ. ಒಂದೇ ಲಿಸ್ಟ್ ನಲ್ಲಿ ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯ ಕೊಡಬೇಕಾಗಿತ್ತು. ಅವರು ಪಂಚಮಸಾಲಿ ಸಮಾಜವನ್ನ ರಾಷ್ಟ್ರೀಯ ಅಧ್ಯಕ್ಷರು ವಿಜಯಾನಂದ ಕಾಶಪ್ಪನವರು ಅಂತವ್ರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ ಈ ಯಾರಿಗೆ ಕೊಡ್ತೀರಾ? ಬರೀ ಯಾರು ಏನು ಸಂಘಟನೆ ಮಾಡೋರು ಬೇಕಲ್ಲ. ಈ ನಿಮ್ಮ ಪಕ್ಷ ಸಂಘಟನೆ ಮಾಡಬೇಕಾದ್ರೆ 712 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ಬರೀ ಪಂಚಮಸಾಲಿಯವ್ರಿಗೆ ಅಷ್ಟೇ ಅಲ್ಲ, ಮುಸ್ಲಿಮ್ಸ್ ಸಮುದಾಯಕ್ಕೆ ಅನ್ಯಾಯ ಆಗಿ ಆ ದೆಹಲಿ ಒಳಗೆ ಏನೋ ಒಂದು ಇದು ಮಾಡಿದ್ರು. ಅವಾಗ ಇಲ್ಕಲ್ಲಿಂದ ಬಿಜಾಪುರ 110 ಕಿಲೋಮೀಟರ್ ಮುಸ್ಲಿಂ ಸಮುದಾಯ ಪರವಾಗಿ ಹೋರಾಟ ಮಾಡಿದ್ರು. ನೇಕಾರ ಸಮಾಜದ ಪರವಾಗಿ ಹೋರಾಟ ಮಾಡಿದ್ರು. ಆದ್ರೆ ಈಗ ವಿಜಯಾನಂದ ಕಾಶಪ್ಪನವರಿಗೆ ಕೈತಪ್ಪಿದ ಸಚಿವ ಸ್ಥಾನ. ಲೋಕಭವನದ ಬಳಿ ಕಾಶಪ್ಪನವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ಕೈತಪ್ಪಿ ಹೋಗಿದೆ. ಲೋಕಭವನದ ಬಳಿ ಕಾಶಪ್ಪನವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಜಯಾನಂದ ಕಾಶಪ್ಪನವರನ್ನ ಮಂತ್ರಿ ಮಾಡ್ತಾರೆ ಅಂತೇಳಿ ಅವರ ಅಭಿಮಾನಿಗಳು ಅಂದ್ಕೊಂಡಿದ್ರು. ಆದ್ರೆ ಅದು ಸಾಧ್ಯ ಆಗಿಲ್ಲ. ಇಲ್ಲಿವರೆಗೂ ಪಾಲ್ ಬಂದಿಲ್ಲ ವಿಜಯಾನಂದ ಕಾಶಪ್ಪನವರಿಗೆ. ವಿಜಯಾನಂದ ಕಾಶಪ್ಪನವರು ಕೂಡ ಹೇಳ್ತಾ ಇದ್ರು, ನನ್ನನ್ನ ಈ ಬಾರಿ ಪರಿಗಣಿಸುತ್ತಾರೆ ಅನ್ನುವಂಥ ಭರವಸೆ ನನಗಿದೆ. ನಾನು ಕೂಡ ಆಕಾಂಕ್ಷಿ. ಹೈಕಮಾಂಡ್ ನನ್ನ ಮೇಲೆ ವಿಶ್ವಾಸ ಇಟ್ಟಿದೆ. ನಾನು ಮಂತ್ರಿ ಆಗ್ತೀನಿ. ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಇರೋದನ್ನು ಹೇಳ್ತಾ ಇದ್ರು. ಆದ್ರೆ ಅವರಿಗೆ ಇನ್ನೂ ಕಾಲ್ ಬರದೇ ಇರುವಂತಹ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರಿಗೆ ವಿಚಾರ ತಲುಪಿದೆ. ಈ ಕಾರಣದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಲೋಕಭವನದ ಬಳಿ. ಒಂದೇ ಲಿಸ್ಟ್ ನಲ್ಲಿ ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯ ಕೊಡಬೇಕಾಗಿತ್ತು. ಅವರು ಪಂಚಮಸಾಲಿ ಸಮಾಜವನ್ನ ರಾಷ್ಟ್ರೀಯ ಅಧ್ಯಕ್ಷರು ವಿಜಯಾನಂದ ಕಾಶಪ್ಪನವರು ಅಂತವ್ರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ ಈ ಯಾರಿಗೆ ಕೊಡ್ತೀರಾ? ಬರೀ ಯಾರು ಏನು ಸಂಘಟನೆ ಮಾಡೋರು ಬೇಕಲ್ಲ. ಈ ನಿಮ್ಮ ಪಕ್ಷ ಸಂಘಟನೆ ಮಾಡಬೇಕಾದ್ರೆ 712 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ಬರೀ ಪಂಚಮಸಾಲಿಯವ್ರಿಗೆ ಅಷ್ಟೇ ಅಲ್ಲ, ಮುಸ್ಲಿಮ್ಸ್ ಸಮುದಾಯಕ್ಕೆ ಅನ್ಯಾಯ ಆಗಿ ಆ ದೆಹಲಿ ಒಳಗೆ ಏನೋ ಒಂದು ಇದು ಮಾಡಿದ್ರು. ಅವಾಗ ಇಲ್ಕಲ್ಲಿಂದ ಬಿಜಾಪುರ 110 ಕಿಲೋಮೀಟರ್ ಮುಸ್ಲಿಂ ಸಮುದಾಯ ಪರವಾಗಿ ಹೋರಾಟ ಮಾಡಿದ್ರು. ನೇಕಾರ ಸಮಾಜದ ಪರವಾಗಿ ಹೋರಾಟ ಮಾಡಿದ್ರು.